everyone, welcome to Sanmarga classes. Let us see question number 22 of chapter Force and Laws of Motion. The linear momentum of an object is 250 gram centimeter per second. If the velocity of the object is 5 meter per second, then the mass of the object is ಅಂತ ಕೇಳಿದ್ದಾರೆ. ಓಕೆ, ಈಗ ನೋಡ್ರಿ, ಗ್ರಾಮ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕೊಟ್ಟಿದ್ದಾರೆ, ನಮಗೆ ಕೆಜಿ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬೇಕು ಮೊಮೆಂಟಮ್. ಹಾಗಿದ್ರೆ ವಿ ನೋ ದ್ಯಾಟ್ 1 kg is equal to 10⁻³ ಗ್ರಾಮ್. ಸರಿನಾ? 1 kg ಅಂದ್ರೆ 10⁻³ ಗ್ರಾಮ್. ಹಾಗಿದ್ರೆ 1 ಗ್ರಾಮ್ is equal to ಎಷ್ಟು? 1 ಗ್ರಾಮ್ is equal to 10⁻³ kg. 1 ಗ್ರಾಮ್ ಅಂದ್ರೆ 10⁻³ kg. ಓಕೆ, ಜೊತೆಗೆ ನಮ್ಗೆ ಸೆಂಟಿಮೀಟರ್ ಇಂದ ಮೀಟರ್ಗೆ ಮಾಡಬೇಕು. ವಿ ನೋ ದಟ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು, ಸೆಂಟಿ ಅಂದ್ರೆ ಎಷ್ಟು? 10⁻². 10⁻² ಮೀಟರ್ಗೆ ಈಕ್ವಲ್ ಇರುತ್ತೆ. ಈಗ ನಾನು ಬರೀತೀನಿ ಪಿ ಇಸ್ ಈಕ್ವಲ್ ಟು 250 ಇಂಟು ಗ್ರಾಮ್ ಇದ್ದಿದ್ದನ್ನ ಕೆಜಿ ಮಾಡಿದಾಗ 10⁻³ kg ಆಯ್ತು, ಇಂಟು ಸೆಂಟಿಮೀಟರ್ ಇದ್ದನ್ನ ಮೀಟರ್ ಮಾಡಿದಾಗ 10⁻² ಆಯ್ತು. ನಾನು ಕೆಜಿ ಮೀಟರ್ ಪರ್ ಸೆಕೆಂಡ್ ಅಂತ ಬರಿಬಹುದಾ? ಗ್ರಾಮ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಇದ್ದನ್ನ ನಾನು ಕೆಜಿ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬರ್ದಿದ್ದೀನಿ. ಓಕೆ, ಈಗ 250 ಇಂಟು 10⁻³ ಇಂಟು 10⁻² ಇಸ್ 10⁻⁵. 10⁻⁵ ಕೆಜಿ ಮೀಟರ್ ಪರ್ ಸೆಕೆಂಡ್. ನಮಗೆ ಫಾರ್ಮುಲಾ ಗೊತ್ತಿದೆ, ಪಿ ಇಸ್ ಈಕ್ವಲ್ ಟು ಎಂ ಇಂಟು ವಿ. ವಿ ಹ್ಯಾವ್ ವಿ and P. We have to find out M. M is equal to P by V. We know that P value ಎಷ್ಟಿದೆ? 250 into 10⁻⁵ divided by velocity ಎಷ್ಟಿದೆ? 5 meter per second. 5 5s are 25. So 550s are 250 ಆಯ್ತು. 50 into 10⁻⁵ kg ಅಲ್ಲಿ ಇದೆ. ಈಗ ನಾನು ಕೆಜಿಯನ್ನ, ನಮ್ಗೆ ಆನ್ಸರ್ ಎಲ್ಲ ಗ್ರಾಮ್ ಮಿಲಿಗ್ರಾಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಗ್ರಾಮಿಗೆ ಕನ್ವರ್ಟ್ ಮಾಡ್ತೀನಿ ಅಂದ್ರೆ ನೋಡಿ, 50 ಇಂಟು 10⁻⁵ ಇಂಟು ಕಿಲೋ ಅಂದ್ರೆ ಎಷ್ಟು? 10⁻³ 10⁻+3 ಕಿಲೋವನ್ನ 10⁻³ ಅಂತ ಬರದೆ, ಗ್ರಾಮ್ ಅನ್ನ ಆಸ್ ಇಟ್ ಇಸ್ ಗ್ರಾಮ್ ಅಂತ ಬರಿತೀನಿ. ಸೊ ಇಲ್ಲಿ ಏನಾಗುತ್ತೆ? 10⁻⁵ ಇಂಟು 10⁻+3 ಏನಾಗುತ್ತೆ? 50 ಇಂಟು 10⁻² ಗ್ರಾಮ್ ಆಗುತ್ತೆ. ಸೊ ಆನ್ಸರ್ ವಿಲ್ ಬಿ ಈಕ್ವಲ್ ಟು 0.5 ಗ್ರಾಮ್. ನಾನು 50 ಇಂಟು 10⁻² ಗ್ರಾಮ್ ಇರೋದನ್ನ ನೋಡಿ, ಇಲ್ಲಿ 50.0 ಇಂಟು 10⁻² ಗ್ರಾಮ್ ಅಂತ ಬರಿತೀನಿ. ಈ ಡೆಸಿಮಲ್ ಪಾಯಿಂಟ್ ಏನಿದೆ, ಇದನ್ನ ನಾನು ಲೆಫ್ಟ್ ಸೈಡ್ ಮೂವ್ ಮಾಡಿದ್ರೆ -2 ಇರೋದು -1 ಆಗಿ 0 ಬರುತ್ತೆ. ಸರಿನಾ? ಹಾಗಿದ್ರೆ 0.5 ಗ್ರಾಮ್ ಆಯ್ತಾ? ಆನ್ಸರ್ ಎಷ್ಟು ಬಂತು? 0.5 ಗ್ರಾಮ್ ಆಗಿದೆ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. Thank you.